ಅಗಸ್ತ್ಯ ತನ್ನ ತಂದೆ ಮುಚ್ಚಿಟ್ಟಿದ್ದ ವಿಷಯ ತಿಳಿದುಕೊಳ್ಳಲು ಆಸಕ್ತಿ ವಹಿಸಿದನು. ಅಗಸ್ತ್ಯನ ಫೋನ್ ರಿಂಗ್ ಆಯಿತು. ಹಲೋ, ಏನು ನೀನು ಬರ್ತೀನಿ ಅಂತ ಹೇಳಿ ಬರಲೇ ಇಲ್ಲ? ತನ್ನ ಸ್ನೇಹಿತ ಆನಂದ್ ನಿಶ್ಚಿತಾರ್ಥಕ್ಕೆ ಬಾರದಿದ್ದಕ್ಕೆ ಬೇಸರಗೊಂಡು ಕೇಳಿದನು ಅಗಸ್ತ್ಯ. ಅಗಸ್ತ್ಯ, ನಾನು ಬರೋದಿರಲಿ, ಆ ಚಂದ್ರಶೇಖರ್ ಚಿಕ್ಕಮಗಳೂರಿಗೆ ಬಂದಿದ್ದಾನೆ ಎಂದನು ಆನಂದ್ ಗಾಬರಿಯಿಂದ. ಅದೇ ಸಮಯಕ್ಕೆ ಹರ್ಷವರ್ಧನ್ ಅಗಸ್ತ್ಯನ ರೂಮ್ ಹತ್ತಿರ ನಡೆದು ಹೋಗುತ್ತಿದ್ದರು. ಅಗಸ್ತ್ಯ ಮಾತನಾಡುವುದನ್ನು ಕೇಳಿಸಿಕೊಳ್ಳಲು ನಿಂತರು. ಅಗಸ್ತ್ಯ ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿರುವನು ಎಂದು ತಿಳಿದುಕೊಳ್ಳಲು ಹಾಗೆಯೇ ನಿಂತರು ಹರ್ಷವರ್ಧನ್. ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಅಪೇಕ್ಷಾ ಜೊತೆಗ? ಅವಳ ಜೊತೆ ಇಷ್ಟು ಗಾಬರಿಯಿಂದ ಮಾತಾಡೋದೇನಿದೆ ಎಂದು ನಿಂತನು ಹರ್ಷವರ್ಧನ್. ಅಗಸ್ತ್ಯ ಮಾತು ಮುಂದುವರಿಸಿದನು. ಚಂದ್ರಶೇಖರ್ ಚಿಕ್ಕಮಗಳೂರಿಗೆ ಬಂದಿದ್ದಾರಾ? ಯಾವಾಗ? ನಿಜ ಹೇಳ್ತಾ ಇದೆಯಾ ಎಂದು ಕೇಳಿದನು. ಅಗಸ್ತ್ಯನ ಮಾತನ್ನು ಕದ್ದು ಕೇಳಿಸಿಕೊಳ್ಳುತ್ತಿದ್ದ ಹರ್ಷವರ್ಧನ್, ಇದೇನು ಚಂದ್ರಶೇಖರ್ ಬಂದಿರೋದನ್ನ ಇವನಿಗೆ ಯಾರು ಹೇಳ್ತಾ ಇದ್ದಾರೆ ಯೋಚಿಸಿದನು. ಅಗಸ್ತ್ಯನಿಗೆ ವಿಷಯ ತಿಳಿಸುತ್ತಿದ್ದನು ಆನಂದ್. ಹೌದು ಕಣೋ ಅಗಸ್ತ್ಯ, ನಾನು ಅಪೇಕ್ಷಾ ಮನೆಗೆ ಬರೋಕೆ ರೆಡಿಯಾಗಿದ್ದೆ. ದಾರಿಯಲ್ಲಿ ಬರುವಾಗ ಚಂದ್ರಶೇಖರ್ ಕಾರ್ನಲ್ಲಿ ಹೋಗ್ತಾ ಇದ್ದ. ನಾನು ಅವನ್ನ ಫಾಲೋ ಮಾಡಿ ಹೋದೆ, ಆದರೆ ನೋ ಯೂಸ್ ಎಂದನು ಆನಂದ್. ನೀನು ಅವನನ್ನು ಬಿಡಬಾರಿತ್ತು ಆನಂದ್ ಎಂದನು ಅಗಸ್ತ್ಯ. ಅಗಸ್ತ್ಯನ ಮಾತನ್ನು ಕದ್ದು ಕೇಳುತ್ತಿದ್ದ ಹರ್ಷವರ್ಧನ್ ಆನಂದ್ ಎಂಬ ಹೆಸರನ್ನು ಅಗಸ್ತ್ಯನ ಬಾಯಿಯಿಂದ ಕೇಳಿದ ಹರ್ಷವರ್ಧನ್ ಗಾಬರಿಗೊಂಡನು. ಓ ಗಾಡ್, ಈ ಚಂದ್ರಶೇಖರ್ ಇವನ್ ಕಣ್ಣಿಗೆ ಯಾಕೆ ಬಿದ್ದ? ಈ ಆನಂದ್ ಎಲ್ಲ ರೀತಿಯಲ್ಲೂ ಅಗಸ್ತ್ಯನಿಗೆ ಸಹಾಯ ಮಾಡೋಕಿದಾನನ್ಸುತ್ತೆ. ಹೇಗಾದರೂ ಇವನಿಗೆ ಒಂದು ಗತಿ ಕಾಣಿಸ್ಬೇಕು ಎಂದುಕೊಂಡನು ಹರ್ಷವರ್ಧನ್. ಇತ್ತ ಅಗಸ್ತ್ಯನ ಜೊತೆ ಆನಂದ್, ನಾನು ತುಂಬ ಪ್ರಯತ್ನ ಪಟ್ಟೆ ಕಣೋ, ಆದರೆ ಅವನು ಫಾಸ್ಟಾಗಿ ಮೂವ್ ಆದ ಎಂದನು. ಸರಿ ಬಿಡೋ, ಏನಾಗುತ್ತೋ ಆಗಲಿ, ಮದುವೆ ಆಗಲಿ, ಆಮೇಲೆ ಅದೆಲ್ಲ ನೋಡ್ಕೊಳ್ಳೋಣ ಎಂದು ಕರೆ ನಿಷ್ಕ್ರಿಯಗೊಳಿಸಿದನು ಅಗಸ್ತ್ಯ. ಇತ್ತ ಅಗಸ್ತ್ಯನ ರೂಮ್ ಬಳಿಯಿಂದ ತನ್ನ ರೂಮ್ ಕಡೆ ಬಂದ ಹರ್ಷವರ್ಧನ್ ಮೊದಲು ಈ ವಿಷಯವನ್ನು ಚಂದ್ರಶೇಖರ್ಗೆ ತಿಳಿಸಬೇಕು ಎಂದು ತನ್ನ ಮೊಬೈಲ್ ತೆಗೆದುಕೊಂಡು ಚಂದ್ರಶೇಖರ್ಗೆ ಕರೆ ಮಾಡಿದನು. ನೀವು ಮಾತನಾಡಲು ಬಯಸಿದ ಚಂದಾದಾರರು ನಿಮ್ಮ ಕರೆಗೆ ಉತ್ತರಿಸುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಛೇ, ಇಂಥ ಟೈಮ್ನಲ್ಲೇ ಇವನು ಕಾಲ್ ರಿಸೀವ್ ಮಾಡ್ತಿಲ್ಲ. ಇನ್ನೊಂದು ಸಲ ಟ್ರೈ ಮಾಡೋಣ ಎಂದು ಪುನಃ ಚಂದ್ರಶೇಖರ್ಗೆ ಕರೆ ಮಾಡಿದನು ಹರ್ಷವರ್ಧನ್. ನೀವು ಮಾತನಾಡಲು ಬಯಸಿದ ಚಂದಾದಾರರು ನಿಮ್ಮ ಕರೆಗೆ ಉತ್ತರಿಸುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಮತ್ತೆ ಅದೇ ರೀತಿ ಚಂದ್ರಶೇಖರ್ ಕರೆಗೆ ಉತ್ತರಿಸಲಿಲ್ಲ. ಏನು ಮಾಡೋದು? ಕಾಲ್ ಪಿಕ್ ಮಾಡದೆ ಏನು ಮಾಡ್ತಿದ್ದಾನೆ? ಅಷ್ಟು ಬ್ಯೂಸಿ ಇದ್ದಾನ? ಅಂತಹ ಕೆಲಸ ಏನಿದೆ? ಇರಲಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕಾಲ್ ಟ್ರೈ ಮಾಡಿದ್ರಿ ಆಯಿತು ಎಂದು ಹೇಳಿ ಮಲಗಲು ಹೊರಟನು ಹರ್ಷವರ್ಧನ್. ಸ್ವಲ್ಪ ಸಮಯ ಹಾಗೇ ಕುಳಿತ ಹರ್ಷವರ್ಧನ್ ನಿದ್ದೆಗೆ ಜಾರಿದನು. ತಕ್ಷಣವೇ ಹರ್ಷವರ್ಧನನ ಫೋನ್ ರಿಂಗ್ ಆಯಿತು. ಗಾಬರಿಯಿಂದ ಎದ್ದ ಹರ್ಷವರ್ಧನ್ ತನ್ನ ಮೊಬೈಲ್ ಫೋನ್ ನೋಡಲು ಅಲ್ಲಿ ಚಂದ್ರಶೇಖರ್ ಎಂಬ ಹೆಸರು ಕಾಣಿಸಿತು. ತಡ ಮಾಡದೇ ಕರೆ ಸ್ವೀಕರಿಸಿದ ಹರ್ಷವರ್ಧನ್, ಹಲೋ ಚಂದ್ರು, ಯಾಕೋ ಕಾಲ್ ಪಿಕ್ ಮಾಡಲಿಲ್ಲ? ಏನು ಕೆಲಸ ಇತ್ತು? ನನಗೆ ಒಂದು ಮಾತೂ ಹೇಳದೆ ನೀನು ಚಿಕ್ಕಮಗಳೂರಿಗೆ ಬಂದಿದ್ಯಾ? ಆ ವಿಷಯ ನನ್ನ ಮಗನಿಗೆ ಗೊತ್ತಾಗಿದೆ. ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ ಎಂದು ಅವಸರವಾಗಿ ಮಾತನಾಡಿದನು. ಹರ್ಷವರ್ಧನ್ ಆಡಿದ ಮಾತುಗಳನ್ನು ಯೋಚಿಸದೇ ಇದ್ದ ಚಂದ್ರಶೇಖರ್, ಹರ್ಷವರ್ಧನ್ ಸಮಾಧಾನ, ಏನಾಯಿತು ಇವಾಗ? ನನಗೊಂದು ಕ್ಲಾರಿಟಿ ಕೊಡು. ನಾನು ಚಿಕ್ಕಮಗಳೂರಿಗೆ ಬಂದಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ರು ಕೇಳಿದನು ಚಂದ್ರಶೇಖರ್. ನನ್ನ ಮಗ ಅಗಸ್ತ್ಯ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಎಂದನು ಹರ್ಷವರ್ಧನ್. ಏನಂತ ಮಾತಾಡ್ತಾ ಇದ್ದ ಕೇಳಿದನು ಚಂದ್ರಶೇಖರ್. ಅಗಸ್ತ್ಯನ ಫ್ರೆಂಡ್ ನೀನು ಬಂದಿರೋ ವಿಷಯನ ಹೇಳ್ದ. ಅದಕ್ಕೆ ಅಗಸ್ತ್ಯ ಹಿಂದೆನೇ ಫಾಲೋ ಮಾಡಿ ಹೋಗೋದಲ್ವಾ ಅಂತ ಹೇಳ್ತಿದ್ದ ಎಂದನು ಹರ್ಷವರ್ಧನ್. ಚಂದ್ರಶೇಖರ್ ಜೋರಾಗಿ ನಗಲು ಪ್ರಾರಂಭಿಸಿದ. ಹರ್ಷವರ್ಧನ್ಗೆ ಗೊಂದಲವಾಯಿತು. ಮಾತು ಮುಂದುವರಿಸಿದ ಹರ್ಷವರ್ಧನ್, ಯಾಕೆ ನಗ್ತಾ ಇದೆಯಾ ಎಂದು ಕೇಳಿದನು.
ನಿನ್ನ ಮಾತಿಗೆ ನಗದೆ ಇನ್ನೇನು ಮಾಡಲಿ. ನಿನ್ನ ಮಗ ಹೇಳ್ದ, ನೀನು ನಂಬದೆ. ನಾನಿನ್ನ ದುಬೈನಲ್ಲೇ ಇದ್ದೀನಿ. ನಾನು ಬರೋದು ಇನ್ನೂ ತಡ ಆಗುತ್ತೆ. ಇದರಲ್ಲೇನೋ ಮರ್ಮ ಇದೆ. ಅದು ಏನು ಅಂತ ತಿಳ್ಕೊ. ನಾನು ಬರೋದಿದ್ರೆ ನಿನಗೆ ಹೇಳ್ತಾನೇ ಬರ್ತಿದ್ದೆ. ಬಿಟ್ಟು ಚಿಕ್ಕಮಗಳೂರಿಗೆ ಹೋಗಿ ನಾನೇನು ಮಾಡಲಿ ಎಂದನು ಚಂದ್ರಶೇಖರ್. ಏನು, ನೀನು ಚಿಕ್ಕಮಗಳೂರಿಗೆ ಹೋಗಿಲ್ವಾ? ಆಶ್ಚರ್ಯದಿಂದ ಕೇಳಿದನು ಹರ್ಷವರ್ಧನ್. ಇಲ್ಲ ಕಣೋ, ನಾನು ಯಾಕೆ ಸುಳ್ಳು ಹೇಳಿ ಎಂದನು ಚಂದ್ರಶೇಖರ್. ಮತ್ತೆ ಅಗಸ್ತ್ಯ ಯಾಕೆ ನಿನ್ನ ಹೆಸರು ಹೇಳಿ ಮಾತಾಡ್ದ ಕೇಳಿದನು ಹರ್ಷವರ್ಧನ್. ನೀನು ನಿಂತಿರೋದು ನೋಡಿ ಆ ರೀತಿ ಮಾತಾಡಿರಬಹುದು ಎಂದನು ಚಂದ್ರಶೇಖರ್. ಏ ಇಲ್ಲ, ಅವನಿಗೆ ನಾನು ಬಂದಿರೋದೇ ಗೊತ್ತಿಲ್ಲ ಎಂದನು ಹರ್ಷವರ್ಧನ್. ಇಲ್ಲ ಅಂದರೆ ನಂತರ ಯಾರನ್ನೋ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿರಬೇಕು ಎಂದನು ಚಂದ್ರಶೇಖರ್. ಹಾಂ, ಇರಬಹುದು ಎಂದನು ಹರ್ಷವರ್ಧನ್. ಸರಿ ಹರ್ಷ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಬೇಕು ಎಂದನು ಚಂದ್ರಶೇಖರ್. ಸರಿ ಚಂದ್ರು, ಕ್ಯಾರಿ ಆನ್ ಎಂದ ಹರ್ಷವರ್ಧನ್. ತಲೆಯಲ್ಲಿ ಗೊಂದಲಗಳು ತುಂಬಿದವು. ಆನಂದ್ ನಿಜವಾಗಲೂ ಚಂದ್ರಶೇಖರ್ನ ನೋಡಿದ್ನ? ದುಬೈನಲ್ಲಿರೋ ಚಂದ್ರ ಚಿಕ್ಕಮಗಳೂರಿಗೆ ಬರೋಕ್ಕೆ ಹೇಗೆ ಸಾಧ್ಯ? ಇಲ್ಲ, ಚಂದ್ರು ಥರ ಇರೋ ಬೇರೆ ಯಾರನ್ನೋ ನೋಡಿದ್ನ? ಇಲ್ಲ, ನಾನು ಬಂದಿರೋದು ಗೊತ್ತಾಗಿ ಅಗಸ್ತ್ಯ ಆ ರೀತಿ ಮಾತಾಡಿದ್ನ? ಒಂದು ಅರ್ಥನೇ ಆಗ್ತಿಲ್ಲ ಎಂದನು ಹರ್ಷವರ್ಧನ್. ಇತ್ತ ಆನಂದನ ಜೊತೆ ಅಗಸ್ತ್ಯ ಮಾತನಾಡುತ್ತಿದ್ದನು. ಏನು ಅಗಸ್ತ್ಯ, ನಾನೇ ಒಂದು ಹೇಳ್ತಿದ್ರೆ ನೀನೇ ಒಂದು ಹೇಳ್ತಾ ಇದೀಯ. ನಾನು ಯಾವಾಗಲೋ ಚಂದ್ರಶೇಖರ್ನ ನೋಡಿದೆ. ನೀನು ಏನು ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಿಲ್ಲ ಎಂದನು ಅಗಸ್ತ್ಯ. ಏನಿಲ್ಲ ಆನಂದ್, ಒಂದು ಸಿಂಪಲ್ ಟ್ರಿಕ್ ಅಷ್ಟೇ ಎಂದನು ಅಗಸ್ತ್ಯ. ಏನು ಟ್ರಿಕ್ಕಾ? ಏನು ಟ್ರಿಕ್ಸ್ ಕೇಳಿದನು ಆನಂದ್. ಏನಿಲ್ಲ, ನಾನು ನಿನ್ನ ಜೊತೆ ಫೋನ್ನಲ್ಲಿ ಮಾತಾಡುವಾಗ ನಮ್ಮಪ್ಪ ಬರೋದನ್ನು ನೋಡಿದೆ. ಅವರು ನನ್ನ ರೂಮ್ ಹತ್ರನೇ ಬರ್ತಿದ್ರು. ಅದಕ್ಕೆ ವಿಷಯ ಚೇಂಜ್ ಮಾಡಿದೆ ಎಂದನು ಅಗಸ್ತ್ಯ. ಇದರಿಂದ ನಮಗೇನು ಲಾಭ ಕೇಳಿದನು ಆನಂದ. ಜಸ್ಟ್ ಅವರ ದಾರಿ ತಪ್ಪಿಸಿದೆ ಅಷ್ಟೇ ಎಂದನು ಅಗಸ್ತ್ಯ. ಯಾಕೆ ಕೇಳಿದನು ಆನಂದ್. ಸಮಯ ಬಂದಾಗ ನಿನಗೇ ಗೊತ್ತಾಗುತ್ತೆ ಬಿಡು ಎಂದನು ಅಗಸ್ತ್ಯ. ಸರಿ, ಅದೇನು ಮಾಡ್ತಿದ್ಯೋ ಮಾಡು ಎಂದನು ಆನಂದ್. ಆನಂದನ ಜೊತೆ ಮಾತು ಮುಗಿಸಿದ ಅಗಸ್ತ್ಯ ಮತ್ತೊಂದು ಕರೆಯಲ್ಲಿ ನಿರತನಾದನು. ಹಲೋ, ನಾನು ಹೇಳಿದ್ದಾಯ್ತಾ ಎಂದು ತನ್ನ ಸಹೋದ್ಯೋಗಿಯನ್ನು ಕೇಳಿದನು. ಎಸ್ ಸರ್, ಆಯಿತು. ನೀವು ಹೇಳಿದ ನಂಬರಿಂದ ಈ ವೀಕ್ ಪ್ರತಿದಿನ ಕೂಡ ಔಟ್ ಗೋಯಿಂಗ್ ಹಾಗೆ ಇನ್ಕಮಿಂಗ್ ಕಾಲ್ ಎರಡೂ ಇದೆ. ಅದು ಸೇಮ್ ನಂಬರ್ನಲ್ಲಿ ಎಂದು ಸೈಬರ್ ಕ್ರೈಮ್ನಲ್ಲಿ ಕಾರ್ಯನಿರ್ವಹಿಸುವ ಅಗಸ್ತ್ಯನ ಸಹೋದ್ಯೋಗಿ ಚೇತನ್. ಸರಿ, ನಾನು ಹೇಳೋವರೆಗೂ ಆ ನಂಬರ್ ಡೀಟೇಲ್ಸ್ ದಿನಾ ನನಗೆ ಬರಬೇಕು ಎಂದನು ಅಗಸ್ತ್ಯ. ಶೋರ್ ಸರ್ ಎಂದನು ಚೇತನ್. ಹಾಗೆ ಕೆಲವೊಂದು ದಿನದ್ದು ಕಾಲ್ ರೆಕಾರ್ಡಿಂಗ್ ಹಾಗೆ ಮೆಸೇಜಸ್ ಕೂಡ ಬೇಕು ಎಂದನು ಅಗಸ್ತ್ಯ. ಓಕೆ ಸರ್, ಯಾವ ದಿನದ್ದು ಬೇಕು ಹೇಳಿ, ಅದನ್ನು ಕೊಡ್ತೀನಿ ಎಂದನು ಚೇತನ್. ಥ್ಯಾಂಕ್ಸ್ ಚೇತನ್ ಎಂದನು ಅಗಸ್ತ್ಯ. ಡ್ಯೂಟಿಗೆ ಯಾವಾಗ ಜಾಯ್ನ್ ಆಗ್ತೀರಾ ಸರ್ ಕೇಳಿದನು ಚೇತನ್. ನಾಳೆ ಮಾರ್ನಿಂಗ್ ಮೈಸೂರು ಬಿಡ್ತೀನಿ, ಬೆಳಗ್ಗೆನೇ ಡ್ಯೂಟಿಗೆ ಜಾಯಿನ್ ಆಗ್ತೀನಿ. ಸಿ ಯು ಇನ್ ಆಫೀಸ್ ಚೇತನ್. ಹ್ಯಾವ್ ಅ ನೈಸ್ ಡೇ. ಗುಡ್ ನೈಟ್ ಎಂದನು ಅಗಸ್ತ್ಯ. ಸೇಮ್ ಹಿಯರ್ ಸರ್, ಗುಡ್ ನೈಟ್ ಎಂದನು ಚೇತನ್. ಅಗಸ್ತ್ಯ ಬೆಂಗಳೂರಿಗೆ ಹೊರಡಲು ಸಿದ್ಧನಾದನು. ಆದರೆ ಅಪೇಕ್ಷೆ ನೆನಪು ಪದೇ ಪದೇ ಕಾಡತೊಡಗಿತು. ತನ್ನ ಮೊಬೈಲ್ನಲ್ಲಿ ಇದ್ದ ಅಪೇಕ್ಷಾ ಫೋಟೋವನ್ನು ತೆಗೆದು ನೋಡುತ್ತಾ ಕುಳಿತನು. ವಾವ್, ನಿನ್ಗೆಷ್ಟು ಬ್ಯೂಟಿಫುಲ್ ಆಗಿದೆಯಾ. ನನಗೋಸ್ಕರನೇ ಆ ಬ್ರಹ್ಮ ಸೃಷ್ಟಿ ಮಾಡಿರೋ ಗೊಂಬೆ ನೀನು. ಚಿಕ್ಕವರಿದ್ದಾಗ ಮುಂದೆ ಈ ರೀತಿ ಸಂಬಂಧ ನಮ್ಮ ನಡುವೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಾನು ಕನಸು ಕಾಣೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಹುಡುಗಿ ಇದೇ ರೀತಿ ಇರಬೇಕು ಅನ್ನೋ ಒಂದು ಚಿಕ್ಕ ಆಸೆ ಇತ್ತು. ಆಗ ನನ್ನ ಕನಸಲ್ಲಿ ನೀನೇ ಬರ್ತಿದ್ದೆ. ನಿನ್ನ ನೋಡ್ತಾ ನೋಡ್ತಾ ನನ್ನನ್ನು ನಾನೇ ಮರೆತಿದ್ದೆ. ಕೊನೆಗೂ ನಾನು ಅಂದ್ಕೊಂಡ ಹಾಗೆ ಯಾವಾಗಲೂ ನೀನು ನನ್ನ ಜೊತೆಗೇ ಇರ್ತೀಯ. ಐ ಆಮ್ ಸೋ ಲಕ್ಕಿ. ಲವ್ ಯು ಮೈ ಡಿಯರ್ ಫ್ಯೂಚರ್ ವೈಫ್ ಎಂದು ಆ ಫೋಟೋಗೆ ಮುತ್ತನ್ನು ನೀಡಿದನು. ಹೀಗೆ ಅಪೇಕ್ಷಾಳ ನೆನಪಲ್ಲಿ ಮುಳುಗಿದ ಅಗಸ್ತ್ಯನಿಗೆ ಬೆಳಗಾಗಿರುವುದು ತಿಳಿಯಲಿಲ್ಲ. ತಾನು ಸೆಟ್ ಮಾಡಿದ ಅಲಾರಾಮ್ ಅಗಸ್ತ್ಯನನ್ನು ಎಚ್ಚರಗೊಳಿಸಿತು. ಗಡಿಬಿಡಿಯಲ್ಲಿ ಎದ್ದ ಅಗಸ್ತ್ಯ ಬೇಗನೆ ಸ್ನಾನ ಮುಗಿಸಿ ತನ್ನ ತಂದೆಯ ಬಳಿಗೆ ಹೋದನು. ಹರ್ಷವರ್ಧನ್ ಮಲಗಿದ್ದರು. ಮಂಡಿಯೂರಿ ಕುಳಿತು ಅವರ ಕಾಲಿಗೆ ನಮಸ್ಕರಿಸಿದನು ಅಗಸ್ತ್ಯ. ಅಗಸ್ತ್ಯನ ಸ್ಪರ್ಶದಿಂದ ಎಚ್ಚರಗೊಂಡ ಹರ್ಷವರ್ಧನ್
ತನ್ನ ಮುಂದೆ ಅಗಸ್ತ್ಯ ಕುಳಿತಿರುವುದು ನೋಡಿ, ಅಗಸ್ತ್ಯ, ಇಷ್ಟು ಬೇಗ ಹೋಗ್ತಾ ಇದೆಯಾ ಎಂದು ಕೇಳಿದನು. ಹೌದು ಅಪ್ಪ, ನನ್ನ ರಜೆ ಮುಗಿದಿದೆ, ಡ್ಯೂಟಿ ಜಾಯಿನ್ ಆಗಬೇಕು, ತುಂಬ ಕೆಲಸ ಪೆಂಡಿಂಗ್ ಇದೆ ಎಂದನು ಅಗಸ್ತ್ಯ. ತಾನು ಮಲಗಿದ್ದ ಸ್ಥಳದಿಂದ ಮೇಲೆದ್ದು ಬಂದ ಹರ್ಷವರ್ಧನ್ ಅಗಸ್ತ್ಯನ ತಲೆ ಸವರಿ, ಹೋಗಿ ಬಾ ಅಗಸ್ತ್ಯ, ಡಿಪಾರ್ಟ್ಮೆಂಟ್ನಲ್ಲಿ ನನಗಿಂತ ಒಳ್ಳೆಯ ಹೆಸರು ನಿನಗೇ ಸಿಗಲಿ, ಆಲ್ ದಿ ಬೆಸ್ಟ್ ಎಂದು ಭುಜ ಹಿಡಿದು ಹೇಳಿದನು. ಥ್ಯಾಂಕ್ಸ್ ಅಪ್ಪ, ನಾನು ಹೋಗಿ ಬರ್ತೀನಿ ಎಂದು ಹೇಳಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದನು ಅಗಸ್ತ್ಯ.